ಇನ್ನು ಪಶ್ಚಿಮ ಘಟ್ಟ ಭಾಗ ಕುದುರೆಮುಖದಲ್ಲಿ ಮಳೆಗೆ ಭದ್ರಾ ನದಿ ಮಟ್ಟ ಏರಿಕೆಯಾಗಿದೆ. ಹಳೆಯ ಹೆಬ್ಬಾಳೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಪರ್ಯಾಯ ಹೊಸ ಸೇತುವೆಯಲ್ಲಿ ವಾಹನ ಸಂಚಾರ ಮಾಡಲಾಗ್ತಾ ಇದೆ. ಮಲೆನಾಡು ತಾಲೂಕಿನಲ್ಲೂ ಕೂಡ ವರುಣನ ಅಬ್ಬರ ಮುಂದುವರೆದಿದೆ. ಮೂಡಿಗೆರೆಯ ಗೌಡಹಳ್ಳಿಯ ರಸ್ತೆಯ ಮೇಲೆ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕುದುರೆಮುಖ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭದ್ರಾ ನದಿಯ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಒಂದು ಕಡೆ ತುಂಗಾ ನದಿ ಪ್ರವಾಹ ಮಟ್ಟದಲ್ಲಿ ಹರಿತಾ ಇದೆ, ಇನ್ನೊಂದು ಕಡೆ ಭದ್ರಾ ನದಿಯೂ ಕೂಡ ಪ್ರವಾಹ ಮಟ್ಟದಲ್ಲಿ ಹರಿತಾ ಇದೆ. ಇನ್ನು ಆಸುಪಾಸಿನಲ್ಲಿರುವಂತಹ ತೋಟಗಳಿಗೆ ನದಿಯ ನೀರು ನುಗ್ಗಿದೆ. ಕಳಸದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ವಿಪರೀತ ಅಂದರೆ ವಿಪರೀತ ಮಳೆ ಆಗ್ತಾ ಇದೆ. ಅದು ಚಿಕ್ಕಮಗಳೂರು ಆಗಿರ್ಬೋದು, ಈ ಕಳಸ ಭಾಗ ಆಗಿರ್ಬೋದು, ಶೃಂಗೇರಿ, ತೀರ್ಥಹಳ್ಳಿ ಈ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಕರಾವಳಿ ಭಾಗದಲ್ಲೂ ಮಳೆ ಆಗ್ತಾ ಇದೆ. ಹಳೆಯ ಹೆಬ್ಬಾಳೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಳಸ ಸಮೀಪದ ಹೊರನಾಡು ಸಂಪರ್ಕ ಸೇತುವೆ ಇದು. ಹೆಬ್ಬಾಳೆ ಸೇತುವೆ ಅಂದರೆ ಪ್ರತಿ ಬಾರಿ ಮಳೆಯಾದಾಗಲೂ ಕೂಡ ಈ ಕೆಳಹಂತದ ಸೇತುವೆ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗುತ್ತೆ. ಸೇತುವೆ ಮೇಲ್ಭಾಗದಲ್ಲೂ ಕೂಡ ರಭಸವಾಗಿ ನೀರು ಹರಿಯುತ್ತೆ. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಸೇತುವೆಯನ್ನು ಮಾಡಿದ್ದಾರೆ, ನೂತನ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸಂಚಾರ ಬಂದ್ ಆಗ್ತಾ ಇದ್ವು. ಈ ವರ್ಷವೇ ಪರ್ಯಾಯ ಹೊಸ ಸೇತುವೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಹಿಂದೆ ಹೊರನಾಡು ಕಳಸ ಸಂಪರ್ಕಿಸ್ತಾ ಇದ್ದಂಥ ಈ ಹಳೆಯ ಹೆಬ್ಬಾಳೆ ಸೇತುವೆ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ತುಂಬಿ ಹರಿತಾ ಇತ್ತು. ಸೇತುವೆ ಮುಳುಗಡೆಯಾಗ್ತಾ ಇತ್ತು. ಅದಕ್ಕೆ ಪರ್ಯಾಯವಾಗಿ ಈಗ ಹೊಸದಾದಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಕಳಸಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇರೋದು. ಇನ್ನು ಮಹಾಮಳೆಗೆ ಶೃಂಗೇರಿ ಅಕ್ಷರಶಃ ಜಲಾವೃತವಾಗಿದೆ. ಭಾರೀ ಮಳೆಗೆ ಶೃಂಗೇರಿ ಪಟ್ಟಣ ಬಹುತೇಕ ಮುಳುಗಡೆಯಾಗಿದೆ. ಶೃಂಗೇರಿ ಪಟ್ಟಣದ ಮುಳುಗಡೆಯ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲೂ ಕೂಡ ಸರಿಯಾಗಿದೆ, ಅದನ್ನು ತೋರಿಸ್ತೀವಿ ನಿಮಗೆ. ತುಂಗಾ ನದಿಯ ಅಬ್ಬರಕ್ಕೆ ಗಾಂಧಿ ಮೈದಾನ ಪಾರ್ಕಿಂಗ್ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೇವಸ್ಥಾನದ ಪಾರ್ಕಿಂಗ್ ಜಾಗಕ್ಕೆ ಹೋಗುವಂಥ ಪ್ಯಾರಲಲ್ ರಸ್ತೆ ಅದೂ ಕೂಡ ಜಲಾವೃತವಾಗಿದೆ. ತುಂಗೆಯ ಹಬ್ಬಕ್ಕೆ ನದಿಯ ಇಕ್ಕೆಲಗಳ ತೋಟಗಳು ಜಲಾವೃತವಾಗಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.